ಜಾರಕಿಹೊಳಿ ಬಾಮೈದನ ಕೋರ್ಟಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. 10 ಕಡೆಗಳಲ್ಲಿ ರೇಡ್ ಮಾಡಿದ್ರು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬೇನಾಮಿ ಆಸ್ತಿ ಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. ಜೊತೆಗೆ ಆಪ್ತೆಯ ಬಂಧನದ ಜೊತೆಗೆ ರಾಜಕೀಯವೂ ಕೂಡ ಬೆರೆತಿದೆ. ಶಿವಕುಮಾರರ ಮಧ್ಯೆ ಬಿಡದಿ ಟೌನ್ಶಿಪ್ ವಾರ್ ನಡೆದಿದೆ. ರೈತರ ಕಿಚ್ಚಿಗಿಂತ ಡಿಕೆ ಎಚ್ಡಿಕೆ ಮಧ್ಯೆ ಪಂತಾಹ್ವಾನ ಫೈಟ್ ಜೋರಾಗಿದೆ. ಎಚ್ಡಿಕೆ ಟೌನ್ಶಿಪ್ ಇತಿಹಾಸವನ್ನ ಕೆದಕ್ತಾ ಎಂಬಿಪಿ 100 ಎಕರೆ ಅಂತ ಕಿಚಾಯಿಸಿದ್ರು. ಕಾಂಗ್ರೆಸ್ ಸಚಿವರ ಮಾತಿಗೆ ತಾಯಿ ಮಗ ಒಂದಾಗಿ ಕೋಪಾಗ್ನಿಯನ್ನ ಕಾರಿದ್ದಾರೆ. ಕ್ರಾಸ್ ವೋಟಿಂಗ್ ಪ್ರಹಸನದಲ್ಲಿ ಬಿಜೆಪಿ ಸತ್ಯ ಶೋಧನೆ ಮಾಡ್ತಾ ಇದೆ. ಅಡ್ಡದಾರಿ ಹಿಡಿದ ಮೇಲೆ ವಿಪ್ ಜಾರಿಯಾಗಿತ್ತು ಅನ್ನುವಂತಹ ಎಡವಟ್ಟು ಈಗ ಗೊತ್ತಾಗಿದೆ. ಭಿನ್ನಮತ ಗೊತ್ತಿದ್ರೂ ಒಗ್ಗಟ್ಟು ಪ್ರದರ್ಶನದಲ್ಲಿ ಕಮಲ ವಿಫಲವಾಗಿದ್ದೇಕೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ದಳಪತಿ ಸಜ್ಜಾಗಿದ್ದಾರೆ. ಕೊಲೆಯ ಕಳಂಕ ಕಟ್ಟಿಕೊಂಡು ಕರಿಯ ಕತ್ತಲ ಕೋಣೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. 1 ವರ್ಷದವರೆಗೆ ಜಾಮೀನಿಗೆ ಕೊಕ್ಕಿಯನ್ನ ಹಾಕಿದ್ದಂತಹ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸಾಕ್ಷಿಗಳನ್ನ ಕಮ್ಮಿ ಮಾಡಿ ವರ್ಷದ ಬೇಲ್ ಆದೇಶ ಮಾರ್ಪಾಡು ಮಾಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಪಾತಕ್ಕೆ ತಳ್ಳಿ ಭಾವಿ ಪತಿಯ ಕೊಂದಾಕಿಯ ಸಂಚು ಬಯಲಾಗಿದೆ. ಸೀತೆಯ ಹೆಸರಿಟ್ಕೊಂಡು ಶೂರ್ಪನಖಿಯಾಗಿದ್ದಂತಹ ಸಿಯಾಳ ಮರ್ಡರ್ ಸ್ಕೆಚ್ ತೆರೆದುಕೊಂಡಿದೆ. 3 ಬಾರಿ ಯತ್ನ, 4ನೇ ಬಾರಿಗೆ ಕ್ರೂರತೆಯ ಪರಮಾವಧಿ ತೋರಿ ಕೇತನ್ನ ಮುಗಿಸಿರುವುದು ತನಿಖೆಯಲ್ಲಿ ಹೊರಬಿದ್ದಿದೆ. ಕೊಲೆ ಆರೋಪಿಗಳನ್ನ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.